ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿಂದ ನಾವು ನಮ್ಮ ಚಾನಲ್ ಅಲ್ಲಿ ಸ್ಟಾಕ್ ಸೀರೀಸ್ ಅಂತ ಸ್ಟಾರ್ಟ್ ಮಾಡ್ತಾ ಇದೀವಿ. ಸ್ಟಾಕ್ ಸೀರೀಸ್ ಏನು ಅಂತ ಅಂದ್ರೆ ಅಟ್ಲೀಸ್ಟ್ ವಾರದಲ್ಲಿ ನಾವು 2 ರಿಂದ 3 ಸ್ಟಾಕ್ ನ ಸೆಲೆಕ್ಟ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡ್ತೀವಿ. ಅಂದ್ರೆ ಇದು ತುಂಬಾ ಡಿಫರೆಂಟ್ ಆಗಿರುತ್ತೆ. ನಾವು 3 ಡಿಫರೆಂಟ್ ವೇಲಿ ಅನಾಲಿಸಿಸ್ ಮಾಡ್ತೀವಿ. ಫಸ್ಟ್ ಒನ್ ಬಂದು ವೇವ್ ಅನಾಲಿಸಿಸ್, ಹಾಗೆ ಸೆಕೆಂಡ್ ಒನ್ ಬಂದು ಫಂಡಮೆಂಟಲ್ ಅನಾಲಿಸಿಸ್, ಮೂರನೇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಮ್ಮ ಓನ್ ಕೋಡೆಡ್ ಟೂಲ್, ಅಂದ್ರೆ ನಾವೇ ಕ್ರಿಯೇಟ್ ಮಾಡಿರುವಂತ ಒಂದು ಸಾಫ್ಟ್ವೇರ್ ಅಂತ ಅನ್ಬಹುದು, ಟೂಲ್ ಅಂತ ಅನ್ಬಹುದು, ಅಥವಾ ಇಂಡಿಕೇಟರ್ ಕೂಡ ಅಂತ ಅನ್ಬಹುದು. ಬಟ್ ನಾವ್ ಇದನ್ನ ಟೂಲ್ ಅಂತ ಕರಿತೀವಿ. ಓಕೆನಾ? ಇದು ಯಾವುದೇ ರೀತಿ ಏನು ಪ್ರೈಸ್ ಮೂವ್ಮೆಂಟ್ ಆದಾಗೆ ಚೇಂಜ್ ಆಗ್ತಾ ಹೋಗುವಂತದ್ದಲ್ಲ. ಸೊ ಇದೊಂದು ಸ್ಟೇಬಲ್ ಆಗಿರುವಂತ ಒಂದು ಲೀಡಿಂಗ್ ಟೂಲ್. ಸೊ ಇದ್ರ ಬಗ್ಗೆ ನಾನು ಲಾಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಈ SR ಲೆವೆಲ್ ಟೂಲ್ ಅನಾಲಿಸಿಸ್ ಅಂತ ಏನಿದೆಯಲ್ವಾ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ನಿಮ್ಗೆ ಇದು ಬೇರೆ ಎಲ್ಲೂ ಸಿಗಲ್ಲ ನಮ್ ಚಾನಲ್ ಬಿಟ್ರೆ. ಹಾಗೆ ನಮ್ ಚಾನಲ್ ನ ಯಾರು ಫಾಲೋ ಮಾಡ್ತಾ ಇದಾರೋ ಅವರಿಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಲಿ ನಾನು ಎವ್ರಿ ಡೇ ಲೈವ್ ಮಾರ್ಕೆಟ್ ಮತ್ತೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಂತ 2 ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಡೈಲಿ. ಸೊ ಅದನ್ನ ಯಾರು ನೋಡ್ತಿದ್ದಾರೆ ಅವ್ರಿಗೆ 100% ಗೊತ್ತಿರುತ್ತೆ ಆ SR ಲೆವೆಲ್ ಟೂಲ್ ಪವರ್ ಏನು ಅಂತ. ಸೊ ಎವ್ರಿ ಡೇ ಕೂಡ ಅಂದ್ರೆ ನಾವು 2 ಮಂತ್ಸ್ ಇಂದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ. ಒಂದ್ ದಿನ ಮಿಸ್ ಆಗದೆ ನಮ್ಮ ಟೂಲ್ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ಸೊ ಈಗ ಅದು ಲಾಂಗ್ ಟೈಮ್ ಫ್ರೇಮ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಇವತ್ತು ಫೈನಲ್ ಲಾಸ್ಟ್ ಒಂದು ಅನಾಲಿಸಿಸ್ ಅಲ್ಲಿ ತೋರಿಸ್ತೀನಿ. ಸೊ ಅದರಿಂದನೇ ಕೂಡ ನಮಗೆ ಡಿಸೈಡ್ ಮಾಡುತ್ತೆ ನಾವಿಲ್ಲಿ ಎಂಟ್ರಿ ತಗೋಬಹುದಾ ಬೇಡವಾ ಅನ್ನೋದು. ಓಕೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫುಲ್ ವಿಡಿಯೋ ನೋಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಫಾಲೋ ಮಾಡಕ್ ಹೋಗ್ಬೇಡಿ, ಇಲ್ಲಿಗೆ ಸ್ಟಾಪ್ ಮಾಡಿ. ಸೊ ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಈಗ ನಾವು ಕ್ವಿಕ್ ಆಗಿ ಟೈಮ್ ವೇಸ್ಟ್ ಮಾಡದೆ ನಮ್ಮ ಫಸ್ಟ್ ಅನಾಲಿಸಿಸ್ ವೇವ್ ಅನಾಲಿಸಿಸ್ ಅಲ್ಲಿಗೆ ಹೋಗುವ. ಹಾಗೆ ಇವತ್ತು ನಾವು ಸೆಲೆಕ್ಟ್ ಮಾಡ್ಕೊಂಡಿರುವಂತ ಸ್ಟಾಕ್ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಇದೊಂದು ಸ್ವಲ್ಪ ದಿನದಿಂದ ಡೌನ್ ಫಾಲ್ ನೋಡ್ತಾ ಇದೆ. ಸೊ ಇದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡಬಹುದಾ ಅಥವಾ ಸ್ವಲ್ಪ ದಿನ ಅವಾಯ್ಡ್ ಮಾಡಬೇಕಾ ಅಥವಾ ಏನಾದ್ರೂ ಇನ್ನಿಂದ ಕೆಳಗಡೆ ಹೋಗುತ್ತಾ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗುವ. ನಾವೀಗ TCS ಒನ್ ಡೇ ಟೈಮ್ ಫ್ರೇಮ್ ಚಾರ್ಟ್ ಅಲ್ಲಿ ಇದೀವಿ. ನೀವು ನೋಡ್ತಾ ಇದ್ದೀರಾ ನಮಗೆ TCS ಒಂದು ಆಲ್ ಟೈಮ್ ಹೈ ಮಾಡಿ ಇಲ್ಲಿಂದ ಕೆಳಗಡೆ ಫಾಲ್ ಆಗಿ ನಮಗೆ ಒಂದು ಲೋವರ್ ಲೋ ಮಾಡ್ತಾ ಇದೆ. ಸೊ ಎಲೆಕ್ಷನ್ ರಿಸಲ್ಟ್ ದಿನ ಏನ್ ಮಾಡಿದೆ, ನಮಗೆ ಒಂದು ದೊಡ್ಡ ಲೋ ಮಾಡಿ ಇಲ್ಲಿಂದ ರಿಕವರ್ ಆಗಿ ನಮಗೆ ಮೇಲೆ ಹೋಗೋ ತರ ಒಂದು ಕಾಣ್ತಾ ಇತ್ತು. ಬಟ್ ಆದ್ರೆ ಈಗ ಒಂದು 4-5 ಡೇಸ್ ಇಂದ ನಮಗೆ ಒಂದು ಸೈಡ್ ವೈಸ್ ಹೋಗೋ ತರ ಕಾಣ್ತಾ ಇದೆ. ಸೊ ಈಗ ನಾವು ಇಲ್ಲಿಂದ ಕೆಳಗಡೆ ಹೋಗುತ್ತಾ ಅಥವಾ ಮೇಲೆ ಹೋಗುತ್ತಾ, ಇಲ್ಲ ಇನ್ನ ಒಂದು ಸ್ವಲ್ಪ ದಿನ ಇದೇ ತರ ಸೈಡ್ ವೈಸ್ ಹೋಗುತ್ತಾ ಅನ್ನೋದನ್ನ ನಾವು ನಮ್ಮ ವೇವ್ ಅನಾಲಿಸಿಸ್ ಮೇಲೆ ನಾವೀಗ ಒಂದು ಅನಲೈಸ್ ಮಾಡುವ. ಓಕೆನಾ? ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಈಗ ನಾನು ಚಾರ್ಟ್ ನ ಸ್ವಲ್ಪ ಚಿಕ್ಕದ್ ಮಾಡ್ಕೊಂತೀನಿ. ಅಂದ್ರೆ ನಾನು ಎಲ್ಲಿಂದ ವೇವ್ ಕೌಂಟ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಆ ರೀಸನ್ ಗೋಸ್ಕರ ಓಕೆ, ನಾನೀಗ ಇದಿಷ್ಟೇ ಒಂದು ಮೂವ್ನ ವೇವ್ ಅನಾಲಿಸಿಸ್ ಗೆ ನಾನು ಏನು ಕನ್ಸಿಡರ್ ಮಾಡ್ತೀನಿ. ಸೊ ಯಾಕೆ ನೀವು ಈ ಕೆಳಗಡೆ ಇದನ್ನ ಯಾವ್ದು ಕೌಂಟ್ ಮಾಡಲ್ಲ ಅಂತ ನೀವು ಕೇಳಬಹುದು. ಸೊ ಅದನ್ನು ಕೂಡ ನಾನು ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ನಾನು 1 ವೀಕ್ ಟೈಮ್ ಫ್ರೇಮ್ ಚಾರ್ಟ್ ಗೆ ಹೋಗಬೇಕಾಗುತ್ತೆ. ಓಕೆನಾ? ಸೊ ಈಗ ನಾವು 1 ವೀಕ್ ಹೋಗುವ. ನೋಡಿ, ಇವಾಗ ನಾವು 1 ವೀಕ್ ಟೈಮ್ ಫ್ರೇಮ್ ಚಾರ್ಟ್ ಅಲ್ಲಿ ಇದೀವಿ. ಇಲ್ಲಿ ಆಲ್ರೆಡಿ ನಾನು ವೇವ್ ಕೌಂಟ್ ಮಾಡಿಟ್ಟಿದ್ದೀನಿ. ಇದನ್ನ ಯಾಕೆ ನಿಮ್ಗೆ ತೋರಿಸ್ತಿದ್ದೀನಿ ಅಂತ ಅಂದ್ರೆ, ನೋಡಿ ಇಲ್ಲಿಂದ ಇಲ್ಲಿಗೆ 1 2 3 4 ಅಂದ್ರೆ ಇಲ್ಲಿ ನಮಗೆ 4 ಕಂಪ್ಲೀಟ್ ಆಗಿದೆ, ಅಂದ್ರೆ ಮುಗಿದೋಗಿದೆ. 5th ವೇವ್ ನಮಗೀಗ ನಡೀತಾ ಇದೆ. ಸೊ ಇದು ಎಲ್ಲಿವರೆಗೂ ಹೋಗುತ್ತೆ ಅನ್ನೋದು ನಮಗೆ ಕ್ವಶನ್ ಮಾರ್ಕ್. ಅದನ್ನ ಕಂಡುಹಿಡಿಯೋಕೋಸ್ಕರ ನಾವು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇದೊಂದೇ ಮೂವ್ನ ಅನಾಲಿಸಿಸ್ ಮಾಡ್ತಾ ಇರೋದು. ಅಂದ್ರೆ ನಮಗೆ ಈ ಮುಗಿದೋಗಿರೋ ವೇವ್ ಕೌಂಟ್ ಏನಿದೆಯಲ್ವಾ, ಇದು ನಮಗೆ ಬೇಡ. ಸೊ ಪ್ರೆಸೆಂಟ್ ನಡೀತಾ ಇರೋ ವೇವ್ ಕೌಂಟ್ ಏನಿದೆಯಲ್ವಾ, ಇದನ್ನ ನಾವು ಕನ್ಸಿಡರ್ ಮಾಡ್ಕೊಂಡು ಇದನ್ನ ವೇವ್ ಕ್ಯಾಲ್ಕುಲೇಷನ್ ನಾವು ಮಾಡ್ತಾ ಇದೀವಿ. ಓಕೆ, ಸೊ ಅದನ್ನ ಈಗ ನಾವು ಒನ್ ಡೇ ಟೈಮ್ ಫ್ರೇಮ್ ಹೋಗಿ ಇದ್ರೊಳಗಡೆ ಯಾವ ವೇವ್ ನಡೀತಾ ಇದೆ ಅನ್ನೋದನ್ನ ಚೆಕ್ ಮಾಡಿ ಎಲ್ಲಿವರೆಗೂ ಹೋಗುತ್ತೆ ಅಂತ ನಮ್ಮ ವೇವ್ ಅನಾಲಿಸಿಸ್ ಏನ್ ಹೇಳುತ್ತೆ ಅನ್ನೋದನ್ನ ತಿಳ್ಕೊಳ್ಳುವ. ಓಕೆನಾ? ಇವಾಗ ನಿಮ್ಗೆ ನಾನು ಯಾಕೆ ಈ ಮೂವ್ನ ಸೆಲೆಕ್ಟ್ ಮಾಡ್ಕೊಂಡೆ ಅಂತ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ರಿವೈಂಡ್ ಮಾಡಿ ನೋಡಿ. ಅವಾಗ್ಲೂ ಅರ್ಥ ಆಗಿಲ್ಲ ಅಂದ್ರೆ ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನಾನು ವೇವ್ ಅನಾಲಿಸಿಸ್ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡ್ತಾ ಹೋಗ್ತೀನಿ. ಅವಾಗ ನಿಮ್ಗೆ ನಾನು ಏನೇ ಒಂದು ಪಾಯಿಂಟ್ ಹೇಳೋದನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ಜಸ್ಟ್ ನಮ್ಮ ಚಾನಲ್ ನ ಫಾಲೋ ಮಾಡಿ ನೀವು. ಓಕೆ, ಸೊ ಇವಾಗ ನಾವು ಒನ್ ಡೇ ಟೈಮ್ ಫ್ರೇಮ್ ಹೋಗುವ. ಇದಿಷ್ಟು ಮೂವ್ನ ನಾವು ವೇವ್ ಅನಾಲಿಸಿಸ್ ಮಾಡುವ, ಪ್ರೈಸ್ ಎಲ್ಲಿವರೆಗೂ ಹೋಗುತ್ತೆ ಅನ್ನೋದನ್ನ ಚೆಕ್ ಮಾಡುವ. ಓಕೆನಾ? ಈಗ ನಾನು ಒನ್ ಡೇ ಟೈಮ್ ಫ್ರೇಮ್ ಹೋಗ್ತೀನಿ. ಇವಾಗ ನಾವು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇದೀವಿ. ನಾನು ಆಗ್ಲೇ ಹೇಳಿದಾಗೆ ಇದಿಷ್ಟೇ ಮೂವ್ನ ಕನ್ಸಿಡರ್ ಮಾಡ್ಕೊಂಡು ಒಂದು ವೇವ್ ಅನಾಲಿಸಿಸ್ ಮಾಡ್ತೀನಿ. ಓಕೆನಾ? ಸೊ ಇವಾಗ ನಾವು ಏನ್ ಮಾಡ್ಬೇಕು, ಫಸ್ಟ್ ನಮ್ಮ ವೇವ್ ಅನಾಲಿಸಿಸ್ ಟೂಲ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೋಡಿ, ನಾನಿಲ್ಲಿ ಈ ಪಾಯಿಂಟ್ ನಾನು ನನ್ನ ವೇವ್ 1 ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ. ಇಲ್ಲಿಂದ ಇಲ್ಲಿಗೆ ವೇವ್ 1, ಇದು ವೇವ್ 2, ಹಾಗೆ ಇಲ್ಲಿಂದ ಇಲ್ಲಿಗೆ ವೇವ್ 3, ಇಲ್ಲಿಂದ ಇಲ್ಲಿಗೆ ವೇವ್ 4, ಇಲ್ಲಿಂದ ಈಗ ಆಗ್ತಾ ಇರೋದು ವೇವ್ 5. ಓಕೆನಾ? ಸೊ ಇವಾಗ ನೋಡಿದ ತಕ್ಷಣ ಈಗ ಸಾಕಷ್ಟು ಜನ ಗೊತ್ತಾಗಿರುತ್ತೆ ನಾನು ಹೇಳ್ತಾ ಇರೋದು ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ. ಸೊ ಎಲ್ಲಿವರೆಗೂ ಹೋಗುತ್ತೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಜೊತೆಲಿ ನಾವು ಫಸ್ಟ್ ಏನ್ ತಿಳ್ಕೋಬೇಕು, ಇಲ್ಲಿಂದ ರಿವರ್ಸಲ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಲ್ವಾ, ಇದು ನನ್ನ ಇಲಿಯಟ್ ವೇವ್ ರೂಲ್ ಪ್ರಕಾರ ಕರೆಕ್ಟ್ ಆಗಿದೆಯಾ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನಾವು ಫಸ್ಟ್ ತಿಳ್ಕೋಬೇಕು. ಓಕೆನಾ? ಸೊ ಅದನ್ನ ತಿಳ್ಕೋಬೇಕು ಅಂದ್ರೆ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ, ಆ ರೂಲ್ ನ ನಾವು ಫಾಲೋ ಮಾಡಬೇಕು. ಸೊ ಫಸ್ಟ್ ಏನ್ ಮಾಡಬೇಕು, ನಾವು ಫಿಬೋನಚ್ಚಿ ರಿಟ್ರೇಸ್ಮೆಂಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಇದನ್ನ ಎಲ್ಲಿಂದ ಎಲ್ಲಿಗೆ ಡ್ರಾ ಮಾಡಬೇಕು ದಯವಿಟ್ಟು ಬರೆದಿಟ್ಕೊಳ್ಳಿ. ನಮ್ಮ ವೇವ್ ಸೆಕೆಂಡ್ ಏನಿದೆಯಲ್ವಾ, ವೇವ್ 2, ಇಲ್ಲಿಂದ ವೇವ್ 3 ಗೆ ನಾವು ಡ್ರಾ ಮಾಡಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಡ್ರಾ ಮಾಡಿದ್ಮೇಲೆ ಇದು ಎಲ್ಲಿಗೆ ಬರ್ತಾ ಇದೆ ನಮಗೆ ಎಕ್ಸಾಕ್ಟ್ ಆಗಿ ನಮ್ಮ 0.5 ಇಂದ ರಿವರ್ಸಲ್ ಆಗಿರೋ ತರ ಕಾಣ್ತಾ ಇದೆ. ಸ್ವಲ್ಪ ದೊಡ್ಡದು ಮಾಡ್ಕೊಂತೀನಿ ಸ್ಕ್ರೀನ್. ಸೊ ನಮ್ಮ ಇಲಿಯಟ್ ವೇವ್ ರೂಲ್ ಪ್ರಕಾರ ನಮ್ಮ 4th ವೇವ್ ಎಲ್ಲಿವರೆಗೂ ಬರುತ್ತೆ, 0.38 to 0.5, ಸಮ್ ಟೈಮ್ಸ್ 0.618 ಲೆವೆಲ್ ವರೆಗೂ ಬರುತ್ತೆ ಅಂತ ಆಲ್ರೆಡಿ ಹೇಳಿದ್ದಾರೆ ಅವರು. ಓಕೆನಾ? ಸೊ ಅದ್ರ ಪ್ರಕಾರ ನಮಗೆ ಇದು ಪರ್ಫೆಕ್ಟ್ ಆಗಿದೆ. 0.5 ಇಂದನೇ ರಿವರ್ಸಲ್ ಆಗಿರೋ ತರ ಕಾಣ್ತಾ ಇದೆ. ಅಂದ್ರೆ ಇಲ್ಲಿಗೆ ನಮ್ಮ ವೇವ್ 4 ಕಂಪ್ಲೀಟ್ ಆಗಿ ವೇವ್ 5 ಸ್ಟಾರ್ಟ್ ಆಗಿದೆ ಅಂತ ಅರ್ಥ.
ಇಲ್ಲಿ ನೋಡಿ ನಮ್ಮ ರೂಲ್ ಕರೆಕ್ಟ್ ಆಗಿ ಹೇಳ್ತಾ ಇದೆ. ಓಕೆನಾ, ಇದು ವೇವ್ 4 ಅಂತ ಕನ್ಫರ್ಮ್ ಮಾಡಿದೆ. ಇದು ಎಲ್ಲಿವರೆಗೂ ಹೋಗಬಹುದು ಅನ್ನೋದೇ ನಮ್ಗೆ ಈಗ ಕ್ವಶನ್ ಮಾರ್ಕ್. ಅದನ್ನ ನಾವು ಕಂಡುಹಿಡಿಬೇಕು. ಅದಕ್ಕಿಂತ ಮೊದಲೇ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಒಂದು ವಿಷಯ ಹೇಳ್ತೀನಿ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ನಮ್ಮ ವೇವ್ 4 ಯಾವಾಗ್ಲೂ ಈ ವೇವ್ 1 ಏನಿದೆಯಲ್ವಾ ಇದನ್ನ ಟಚ್ ಮಾಡಲ್ಲ. ಇಲ್ಲಿಂದ ಈ ವೇವ್ 1 ನ ಟಚ್ ಮಾಡ್ತು ಅಂತ ಅಂದ್ರೆ ಅದು ವೇವ್ ರಾಂಗ್ ಆಗುತ್ತೆ. ನಾವು ಅದನ್ನ ಬೇರೆ ತರ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಓಕೆನಾ, ಸೊ ಇವಾಗ ನೀವು ನೋಡಬಹುದು ಇಲ್ಲಿ ಟಚ್ ಮಾಡಿದ್ಯಾ ಅಂತ. ಸೊ ಇದನ್ನ ಟಚ್ ಮಾಡಿಲ್ಲ. ಸೊ ನಾನು ಜಸ್ಟ್ ಒಂದು ಲೈನ್ ಹಾಕಿ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ನನ್ನ ವೇವ್ 1 ಪಾಯಿಂಟ್. ಸೊ ನೀವು ಇಲ್ಲಿ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಇಲ್ಲಿ ನೀವು ಕ್ಲಿಯರ್ ಆಗಿ ಡ್ರಾ ಮಾಡ್ಕೋಬೇಕು. ನೋಡಿ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು. ಇದನ್ನ ಸ್ವಲ್ಪ ಚಿಕ್ಕದ್ ಮಾಡ್ಕೊಂಡು ನಮ್ಮ ವೇವ್ 4 ಇಲ್ಲಿ ಏನ್ ಕಾಣ್ತಿದೆಯಲ್ವ ನಿಮ್ಗೆ, ಇದನ್ನ ಟಚ್ ಮಾಡಿಲ್ಲ, ವೇವ್ 1 ನ ಟಚ್ ಮಾಡಿಲ್ಲ. ಸೊ ಟಚ್ ಮಾಡಿಲ್ಲ ಅಂತ ಅಂದ್ರೆ ಇದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆನಾ, ಇದನ್ನ ಟಚ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗಿ ರಾಂಗ್ ಆಗುತ್ತೆ. ಸೊ ನಾವೀಗ ಏನ್ ಮಾಡಬಹುದು, ನಮ್ಮ ವೇವ್ 4 ಇದು ಕನ್ಫರ್ಮ್ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ನೋಡಿ ನಾನು ಆಗ್ಲೇ ತೋರಿಸಿದ್ನಲ್ವಾ, ಇದು ಎಕ್ಸಾಕ್ಟ್ ಆಗಿ 0.5 ಇಂದಾನೆ ನಮಗೆ ರಿವರ್ಸಲ್ ಆಗಿದೆ. ಸೊ ನಮ್ಮ ವೇವ್ 4 ಪರ್ಫೆಕ್ಟ್ ಅಂತ ಆಯ್ತು ಅಲ್ಲಿಗೆ. ಸೊ ಹಾಗೆ ನಾವೀಗ ಏನ್ ಮಾಡ್ಬೇಕು, ವೇವ್ 5 ಎಲ್ಲಿವರೆಗೂ ಹೋಗುತ್ತೆ ಅಂತ. ಹಾಗೆ ನಾನು ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ವೇವ್ 3 ಎಕ್ಸ್ಟೆಂಡೆಡ್ ಆದ್ರೆ ಅಂದ್ರೆ ಒಂದು ದೊಡ್ಡ ಮೂವ್ಮೆಂಟ್ ಕೊಟ್ರೆ, ಅಂದ್ರೆ 1 ಲೆವೆಲ್ ನ ಜಾಸ್ತಿ ಕ್ರಾಸ್ ಮಾಡಿ 1.618 ಲೆವೆಲ್ ಗೆ ಹೋದ್ರೆ ನಮ್ಮ ವೇವ್ 5 ಅಷ್ಟು ದೊಡ್ಡ ಮೂವ್ ಕೊಡಲ್ಲ ಅಂತ ನಮ್ಮ ಇಲಿಯಟ್ ವೇವ್ ರೂಲ್ ಹೇಳುತ್ತೆ. ಸೊ ಅದ್ರ ಪ್ರಕಾರ ನಮ್ಗೆ ಎಲ್ಲಿವರೆಗೂ ಹೋಗ್ಬೋದು ಅಂದ್ರೆ ಇಲ್ಲಿವರೆಗೂ ಬರಬಹುದು, ಅಥವಾ ಇದಕ್ಕಿನ್ನ ಬೇರೆ ಒಂದು ಲೆವೆಲ್ ಇರುತ್ತೆ ಅಲ್ಲಿವರೆಗೂ ಹೋಗ್ಬೋದು ಅಂತ. ಸೊ ಅದು ಎಲ್ಲಿವರೆಗೂ ಅಂತ ನಾವು ಕಂಡುಹಿಡಿಯುವ. ಓಕೆನಾ, ಸೊ ನಮ್ಗೆ ಈಗ ಮೇನ್ ಆಗಿ ಏನ್ ಗೊತ್ತಾಯ್ತು, ಇಲ್ಲಿಂದ 5th ವೇವ್ ಸ್ಟಾರ್ಟ್ ಆಗಿದೆ, ಮೇಲೆ ಹೋಗುತ್ತೆ ಅಂತ ಗೊತ್ತಾಯ್ತು. ಸೊ ನಾನೀಗ ಅದು ಎಲ್ಲಿವರೆಗೂ ಹೋಗುತ್ತೆ ಅನ್ನೋದು ನಾನು ಫಸ್ಟ್ ಕಂಡುಹಿಡ್ಕೋಬೇಕು. ಅದಕ್ಕೆ ನಾನು ಏನ್ ಮಾಡ್ಬೇಕು, ಅಗೈನ್ ಫಿಬೊನಾಚಿ ಎಕ್ಸ್ಟೆನ್ಷನ್ ಟೂಲ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಅದನ್ನ ಎಲ್ಲಿಂದ ಎಲ್ಲಿ ಡ್ರಾ ಮಾಡ್ತೀನಿ, ಇದು ಕೂಡ ನಮ್ಮ ವೇವ್ ರೂಲ್ ಅಲ್ಲೇ ಇರೋದು, ನಾನ್ ಡ್ರಾ ಮಾಡ್ತಿರೋದಲ್ಲ, ಅದ್ರ ಪ್ರಕಾರ ನಾನು ಫಾಲೋ ಮಾಡ್ತಾ ಇರೋದು. ಓಕೆನಾ, ಸೊ ನಾನು ಏನ್ ಮಾಡ್ತೀನಿ, ಈ ಒಂದು ಪಾಯಿಂಟ್ ಇಂದ ಅಂದ್ರೆ 0 ಪಾಯಿಂಟ್ ಇಂದ ನನ್ನ ವೇವ್ 1 ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ವೇವ್ 3 ಹಾಗೆ ವೇವ್ 4 ಇಲ್ಲಿಗೆ ನಾನು ಡ್ರಾ ಮಾಡ್ತೀನಿ. ಸೊ ಇದನ್ನ ನಾವು ವೇವ್ 5th ಕಂಡುಹಿಡಿಬೇಕು ಅಂದ್ರೆ ಯಾವಾಗ್ಲೂ ಫಾಲೋ ಮಾಡುವಂತ ರೂಲ್ ಇದು. ಸೊ ಇದೀಗ ಎಲ್ಲಿಗೆ ತೋರಿಸ್ತಾ ಇದೆ ನಮಗೆ ನಮ್ಮ ಟಾರ್ಗೆಟ್ ನ. ನಮ್ಮ ಫಸ್ಟ್ ಟಾರ್ಗೆಟ್ ಏನಾಗಿರುತ್ತೆ 0.382 ಅಂದ್ರೆ 4100. ಹಾಗೆ ನಮ್ಮ ಸೆಕೆಂಡ್ ಟಾರ್ಗೆಟ್ 0.5 ಅಂದ್ರೆ 4300. ಥರ್ಡ್ ಟಾರ್ಗೆಟ್ 4400. ಸೊ ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಬರುವಂತ ಒಂದು ಚಾನ್ಸಸ್ ಇರುತ್ತೆ ಅಂತ ನಮಗೆ ಫಿಬೊನಾಚಿ ಹೇಳ್ತಾ ಇದೆ. ಇಲ್ಲಿಂದ ಮೇಲೆ ಹೋಗಲ್ಲ ಅಂತ ನೀವು 100% ಹೇಳ್ತಾ ಇದ್ದೀರಾ ಅಂತ ನೀವು ಕೇಳಬಹುದು. ಸೊ ಹೋಗ್ಲೂಬಹುದು, ಸಮ್ ಟೈಮ್ಸ್ ಅದು ಒಂದು ಮೂವ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವಾಗ ನಾವು ಬೇರೆ ತರ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗುತ್ತೆ. ಓಕೆನಾ, ಫಸ್ಟ್ ಇಲ್ಲಿವರೆಗೂ ಬರ್ಲಿ, ಅವಾಗ ನಾವು ಮುಂದೆ ಏನು ಅಂತ ನೋಡುವ. ಓಕೆನಾ, ಸೊ ಈಗ ಏನ್ ಹೇಳಿ, ನಮಗೆ ಫೈನಲ್ ಆಗಿ ನಮ್ಮ ವೇವ್ ಅನಾಲಿಸಿಸ್ ಏನ್ ಹೇಳ್ತಾ ಇದೆ, 4th ವೇವ್ ಕಂಪ್ಲೀಟ್ ಆಗಿ 5th ವೇವ್ ಸ್ಟಾರ್ಟ್ ಆಗಿದೆ, ಅಪ್ ಟು ನಮಗೆ 4400 ವರೆಗೂ ಬರಬಹುದು ಅಂತ ಹೇಳ್ತಾ ಇದೆ. ಓಕೆನಾ, ಸೊ ಇಲ್ಲಿವರೆಗೂ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟು ಸೀದಾ ಇಲ್ಲಿವರೆಗೂ ವೇಟ್ ಮಾಡೋದು ಅಲ್ಲ. ಈ ಪ್ರತಿಯೊಂದು ಲೆವೆಲ್ ಅಲ್ಲಿ ನಮಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಸೊ ಅದಕ್ಕೆ ನಮ್ಗೆ ಯಾವ್ದು ಹೆಲ್ಪ್ ಆಗುತ್ತೆ, ನಮ್ಮ SR ಲೆವೆಲ್ ಹೆಲ್ಪ್ ಆಗುತ್ತೆ. ಸೊ ನಮ್ಗೀಗ ಇದು ಟ್ರೆಂಡ್ ಕನ್ಫರ್ಮೇಶನ್ ಗೋಸ್ಕರ ನಾವು ಇಲಿಯಟ್ ವೇವ್ ನ ನೋಡ್ತಾ ಇರೋದು. ನಮಗೆ ಈ ಲೆವೆಲ್ ವರೆಗೂ ಬರಬಹುದು ಅಂತ ಹೇಳ್ತಾ ಇದೆ. ಓಕೆನಾ, ಇಲ್ಲಿಗೆ ನಾನು ಇಲಿಯಟ್ ವೇವ್ ಕೌಂಟ್ ನ ಮುಗಿಸ್ತಾ ಇದ್ದೀನಿ. ಈಗ ನಾವು ನೆಕ್ಸ್ಟ್ ಯಾವ್ದಕ್ಕೆ ಹೋಗ್ಬೇಕು, ನಮ್ಮ ಫಂಡಮೆಂಟಲ್ ಅನಾಲಿಸಿಸ್. ಲಾಸ್ಟ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ, ಇಲ್ಲಿಂದ ನಾವು ಎಂಟ್ರಿ ಆಗ್ಬಹುದಾ ನಮ್ಮ SR ಲೆವೆಲ್ ಅಲ್ಲಿ, ಅಥವಾ ನಾವು ವೇಟ್ ಮಾಡ್ಬೇಕು ಅನ್ನೋದು ನಾವು ಅಲ್ಲಿ ತಿಳ್ಕೊಳ್ಬೇಕು. ಓಕೆನಾ, ಈಗ ನಾವು ಸೆಕೆಂಡ್ ಪಾರ್ಟ್ ಬಂದು ಫಂಡಮೆಂಟಲ್ ಅನಾಲಿಸಿಸ್ ಹೋಗುವ. ಇವಾಗ ನಾನು screener.in ವೆಬ್ಸೈಟ್ ನ ಓಪನ್ ಮಾಡಿದ್ದೀನಿ. ಸೊ ಈ ವೆಬ್ಸೈಟ್ ನಮಗೆ ಎಲ್ಲಾ ಸ್ಟಾಕ್ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆನಾ, ನಾನು ಇಲ್ಲಿ ಸರ್ಚ್ ಅಲ್ಲಿ ಬಂದ್ಬಿಟ್ಟು TCS ಅಂತ ಕೊಟ್ಟಿದ್ದೀನಿ. ಇಲ್ಲಿ ನನಗೆ TCS ಕಂಪ್ಲೀಟ್ ಡೀಟೇಲ್ಸ್ ಬಂದಿದೆ. ಯಾರು ಹೊಸಬ್ರಿದಾರೋ ನಾನು ಅವ್ರಿಗೆ ಹೇಳ್ತಾ ಇರೋದು. ಓಕೆ, ಸೊ ಫಸ್ಟ್ ನಾವ್ ಇಲ್ಲಿ ಏನ್ ನೋಡ್ಬೇಕು, ಮಾರ್ಕೆಟ್ ಕ್ಯಾಪಿಟಲ್ ನೋಡ್ಬೇಕು. ಮಾರ್ಕೆಟ್ ಕ್ಯಾಪಿಟಲ್ ಬಂದು 13,83,919 ಇದೆ. ಓಕೆನಾ, ಸೊ ಅಂದ್ರೆ ಒಂದು 14 ಲಕ್ಷ ನಿಯರ್ ಒಂದು ಮಾರ್ಕೆಟ್ ಕ್ಯಾಪಿಟಲ್ ಇರುವಂತ ಒಂದು ಕಂಪನಿ. ಹಾಗೆ ಕರೆಂಟ್ ಪ್ರೈಸ್ ಬಂದು 3,825 ರುಪೀಸ್ ಇದೆ. ಸ್ಟಾಕ್ PE ಬಂದು 29.8 ಇದೆ. ಜೊತೆಲಿ ROC ಮತ್ತೆ ROE ಚೆನ್ನಾಗೇ ಇದೆ ಅಂತ ಅನ್ಬಹುದು. ಓಕೆನಾ, ಇವಾಗ ನಾವು ಪಿಯರ್ ಕಂಪ್ಯಾರಿಸನ್ ಅಲ್ಲಿ ಇದೀವಿ. ಸೊ ಇಲ್ಲಿ ನಮಗೆ TCS ಇಂಡಸ್ಟ್ರಿಯಲ್ PE ಬಂದು 29.86 ಇದೆ. ಅಂದ್ರೆ ಇಲ್ಲಿ ಏನ್ ಕೆಳಗಡೆ ನೀವು ಕಾಣ್ತಿದಿರಲ್ವಾ ಈ ಸ್ಟಾಕ್, ಇದರದೆಲ್ಲ ಆವರೇಜ್ PE ಬಂದು 29.86 ಇದೆ. ಅಂದ್ರೆ ಎಲ್ಲ ಸ್ಟಾಕ್ ಗಳು ಇದ್ರದ್ದು ಕಾಂಪಿಟೇಟರ್ ಗಳು, ಅಂದ್ರೆ ಪ್ರತಿಸ್ಪರ್ಧಿಗಳು. ಓಕೆನಾ, ಎಲ್ಲ IT ಸೆಕ್ಟರ್ ಇರುವಂತ ಕಂಪನಿ. ಇವಾಗ ನಮಗೆ TCS ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 3,825 ಇದೆ. ಹಾಗೆ ಇಂಡಸ್ಟ್ರಿಯಲ್ PE ಬಂದು 29.86 ಇದೆ. ಕರೆಂಟ್ PE ಬಂದು 29.76 ಇದೆ. ಅಂದ್ರೆ ನಮಗೆ ಇಂಡಸ್ಟ್ರಿಯಲ್ PE ಗಿನ್ನ ನಮಗೆ ಬಿಲೋನೇ ಇದೆ. ಅಂದ್ರೆ ಇದೊಂದು ಗುಡ್ ಸೈನ್ ಅಂತ ಅನ್ಬೋದು. ಓಕೆನಾ, ಹಾಗೆ ನಾವು ಇನ್ನ ಸ್ವಲ್ಪ ಕೆಳಗಡೆ ಹೋಗಿ ನಮ್ಮ ಕ್ವಾರ್ಟರ್ಲಿ ರಿಸಲ್ಟ್ ನೋಡೋದಾದ್ರೆ, ನೋಡಿ ಇಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ ಅಲ್ಲಿ ನಮಗೆ ಫಸ್ಟ್ ನಾವು ನೋಡ್ಬೇಕಾಗಿರೋದು ಸೇಲ್ಸ್, ಕ್ವಾರ್ಟರ್ ವೈಸ್ ಸೇಲ್ಸ್ ಯಾವ ತರ ಇದೆ ಅಂತ. ಸೊ ಇದು ಕೂಡ ನಮಗೆ ಚೆನ್ನಾಗೇ ಇದೆ. ಸ್ವಲ್ಪ ವೇರಿಯೇಷನ್ ಇದನ್ನು ಕೆಲವೊಂದು ಮಂತ್ ಅಲ್ಲಿ, ಬಟ್ ಚೆನ್ನಾಗೇ ಇದೆ. ಓಕೆನಾ, ನಾಟ್ ಬ್ಯಾಡ್ ಅನ್ಬಹುದು. ಹಾಗೆ ನೆಟ್ ಪ್ರಾಫಿಟ್ ಅಂತ ಇಲ್ಲಿ ಏನ್ ಕಾಣ್ತಿದೆಯಲ್ವಾ ನಿಮ್ಗೆ, ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕಿಂತ ಮೊದಲು ನಾವು ಆಪರೇಟಿಂಗ್ ಪ್ರಾಫಿಟ್ ನ ನೋಡ್ಬೇಕು. ಆಪರೇಟಿಂಗ್ ಪ್ರಾಫಿಟ್ ನಮಗೆ ಎವ್ರಿ ಕ್ವಾರ್ಟರ್ಲಿ ಪಾಸಿಟಿವ್ ಆಗಿದೆ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ವೇರಿಯೇಷನ್ ಇರಬಹುದು, ಬಟ್ ಅದು ನಮಗೆ ಪಾಸಿಟಿವ್ ಆಗಿರ್ಬೇಕು. ಓಕೆನಾ, ಜೊತೆಲಿ ನಮಗೆ ನೆಟ್ ಪ್ರಾಫಿಟ್, ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಅರೌಂಡ್ ಒಂದು ಏನು 4 ಡಿಜಿಟ್ ಮೇಲೇನೆ ಇದೆ. ಓಕೆನಾ, ಸೊ ಇದೊಂದು ನಮಗೆ ಗುಡ್ ಸೈನ್ ಅಂತ ಅನ್ಬೋದು. ನೋಡಿ ಇಲ್ಲಿ 11,000 ಕೋಟಿ ಇದೆ, ಇಲ್ಲಿ 11,097 ಕೋಟಿ ಇದೆ. ಸ್ವಲ್ಪ ವೇರಿಯೇಷನ್ ಇದೆ ಇದಕ್ಕೆ ಕಂಪೇರ್ ಮಾಡಿದ್ರೆ, ಬಟ್ ಓವರ್ ಆಲ್ ತುಂಬಾ ಚೆನ್ನಾಗಿದೆ. ಓಕೆನಾ, ಹಾಗೆ ನಾವೀಗ ಆನ್ಯುವಲ್ ರಿಪೋರ್ಟ್ ನೋಡುವ. ಓಕೆನಾ, ಇಲ್ಲೂ ಕೂಡ ನಾವು ಫಸ್ಟ್ ಸೇಲ್ಸ್ ನೋಡ್ಬೇಕು. ಈ ಸೇಲ್ಸ್ ಅಲ್ಲಿ ನೋಡೋದಾದ್ರೆ ನಮಗೆ ಎವ್ರಿ ಇಯರ್ ಸೇಲ್ಸ್ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ನೋಡಿ ನಮ್ಗೆ ಇಲ್ಲಿ 2024 ಅಲ್ಲಿ 2,40,893 ಕೋಟಿ ಸೇಲ್ಸ್ ಆಗಿದೆ.
ಆಗಿದೆ. ಹಾಗೆ ಪ್ರಾಫಿಟ್ ನೀವು ನೋಡೋದಾದ್ರೆ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗಿದೆ. ಓಕೆನಾ, ಇಯರ್ಲಿ ಇಲ್ಲಿ ನೋಡಿ, ಇಲ್ಲಿ 2023 ಅಲ್ಲಿ 42,303 ಇತ್ತು, 2024 ಅಲ್ಲಿ 46,099 ಇದೆ. ನಾನು ಆಗ್ಲೇ ಹೇಳಿದ್ನಲ್ವಾ, ಏನು ಕ್ವಾರ್ಟರ್ಲಿ ಸ್ವಲ್ಪ ವೇರಿಯೇಷನ್ ಇದೆ ಅಂತ. ರೀಸನ್ ಏನು ಅಂತ ಅಂದ್ರೆ, ಸೊ ಡಾಲರ್ ಪ್ರೈಸ್ ಇನ್ಕ್ರೀಸ್ ಆಗಿರ್ಬೋದು ಅಥವಾ ಡೌನ್ ಆಗ್ಬಹುದು, ಹಾಗೆ ಜೊತೆಲಿ ನಮ್ಮ ಫೆಡ್ ರೇಟ್, ಇಂಟ್ರೆಸ್ಟ್ ಕಟ್, ಈ ತರ ಒಂದು ಏನು ಇಂಟರ್ನಲ್ ವಿಷಯಗಳು ಸಾಕಷ್ಟು ಇರ್ತವೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಯಾಕೆಂದ್ರೆ ಇದೊಂದು ದೊಡ್ಡ ಮಾರ್ಕೆಟ್ ಕ್ಯಾಪಿಟಲ್ ಇರುವಂತ ಕಂಪನಿ. ಜೊತೆಲಿ TCS ಅನ್ನೋದು ನಮಗೆ ಇಂಡಿಯಾದು ಒಂಥರ ಬ್ಯಾಕ್ ಬೋನ್ ಇದ್ದಂಗೆ. ಓಕೆನಾ, ಸೊ ಆ ರೀಸನ್ ಇಂದ ನಾನು ಹೇಳ್ತಾ ಇರೋದು. ಈಗ ನಾವು ಇಯರ್ಲಿ ಮತ್ತೆ ಕ್ವಾರ್ಟರ್ಲಿ ರಿಸಲ್ಟ್ ಯಾವ ತರ ಇದೆ ಅಂತ ನೋಡಾಯ್ತು. ಜೊತೆಲಿ ನಾವು ಮೇನ್ ಆಗಿ ನೋಡ್ಬೇಕಾಗಿರೋದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಫಸ್ಟ್ ಚೆಕ್ ಮಾಡ್ಬೇಕಾಗಿರೋದು ಪ್ರಮೋಟರ್ ಹೋಲ್ಡಿಂಗ್ಸ್. ಓಕೆನಾ, ನೋಡಿ ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಏನ್ ಮಾಡಿದ್ದಾರೆ, ಡಿಸೆಂಬರ್ಗೆ 72.41 ಇದೆ, ಹಾಗೆ ಮಾರ್ಚ್ 2024ಗೆ 71.77 ಇದೆ. ಅಂದ್ರೆ ಇಲ್ಲಿ ಸ್ವಲ್ಪ ಏನು ಇವರ ಹೋಲ್ಡಿಂಗ್ಸ್ ನ ಕಡಿಮೆ ಮಾಡಿದ್ದಾರೆ ಅಂತ ಅರ್ಥ. ಅದು ಎಲ್ಲಿ ಹೋಗಿದೆ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವೀಗ FII ನೋಡುವ. FII ಏನ್ ಮಾಡಿದ್ದಾರೆ, 12.46% ನಮಗೆ ಡಿಸೆಂಬರ್ ಅಲ್ಲಿ ಇದೆ. ಮಾರ್ಚ್ ಕ್ವಾರ್ಟರ್ ಏನ್ ಮಾಡಿದ್ದಾರೆ, 12.70, ಅಂದ್ರೆ ಇಲ್ಲಿ ಇನ್ಕ್ರೀಸ್ ಆಗಿದೆ. ಇದೊಂದು ನಮಗೆ ಗುಡ್ ಸೈನ್ ಅಂತ ಅನ್ಬಹುದು. ಅಂದ್ರೆ ಇಲ್ಲಿ ನಮ್ಮ ಏನು ಪ್ರಮೋಟರ್ಸ್ ಗಳು ಏನು ಸೆಲ್ ಮಾಡಿದ್ರಲ್ವಾ, ಇವರು ಅದನ್ನ ಟೇಕ್ ಓವರ್ ಮಾಡಿದ್ದಾರೆ. ಹಾಗೆ ನಮ್ಮ DI ಗಳು ನೋಡೋದಾದ್ರೆ, DI ಕೂಡ ಇಲ್ಲಿ ನಮಗೆ ಡಿಸೆಂಬರ್ 2023 10.03 ಇದೆ, ಹಾಗೆ ಮಾರ್ಚ್ ಅಲ್ಲಿ 10.61 ಇದೆ. ಸೊ ಇವರು ಕೂಡ ಏನ್ ಮಾಡಿದ್ದಾರೆ, ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಪ್ರಮೋಟರ್ ಸೇಲ್ ಮಾಡಿದ್ರಲ್ವಾ, ಅದನ್ನ ಇವರು ಕವರ್ ಮಾಡಿದ್ದಾರೆ. ಓಕೆನಾ, ಹಾಗೆ ಗವರ್ಮೆಂಟ್ ಸ್ಟೇಕ್ ಹೋಲ್ಡ್ ಏನ್ ಮಾಡಿದೆ ನೋಡಿದ್ರೆ, ಗವರ್ಮೆಂಟ್ ಕೂಡ ಇಲ್ಲಿ ಇನ್ಕ್ರೀಸ್ ಮಾಡಿದೆ. 0.5 ಇರೋದು 0.06 ಆಗಿದೆ ಇಲ್ಲಿ. ಅಂದ್ರೆ ಇದು ಕೂಡ ನಮಗೆ ಪಾಸಿಟಿವ್ ಸೈನ್. ಹಾಗೆ ಪಬ್ಲಿಕ್ ಏನ್ ಮಾಡಿದ್ದಾರೆ, ಇಲ್ಲಿ ಡಿಸೆಂಬರ್ ಅಲ್ಲಿ 5.03 ಇದೆ, ಬಟ್ 2024 ಮಾರ್ಚ್ ಅಲ್ಲಿ 4.86 ಆಗಿದೆ. ಅಂದ್ರೆ ಸ್ವಲ್ಪ ಇವರು ಏನು ಕಡಿಮೆ ಮಾಡ್ಕೊಂಡಿದ್ದಾರೆ. ಬಟ್ ಇವೆಲ್ಲ ಸೇರಿ ನಮ್ಮ FII ಮತ್ತೆ DII ಮತ್ತೆ ಗವರ್ಮೆಂಟ್ ಅವರು ಕವರ್ ಮಾಡಿದ್ದಾರೆ. ಸೊ ಇವರು ನಮಗೆ ಇನ್ವೆಸ್ಟ್ ಮಾಡಿದ್ರು ಈ ಸ್ಟಾಕ್ ಅಲ್ಲಿ ಅಂತ ಅಂದ್ರೆ ನಮ್ಗೆ ಇದೊಂದು ಗುಡ್ ಸೈನ್ ಅಂತ ಅನ್ಬಹುದು. ಸೊ ನಾವಿಲ್ಲಿ ಓವರ್ ಆಲ್ ನೋಡೋದಾದ್ರೆ ನಮ್ಮ TCS ಫಂಡಮೆಂಟಲಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಓಕೆನಾ, ಈಗ ನಾವೇನ್ ಮಾಡುವ, ನಮ್ಮ SR ಲೆವೆಲ್ ಅನಾಲಿಸಿಸ್ ಮಾಡುವ. ಓಕೆ, ಸೊ ಇಲ್ಲಿ ನಾನು ಮೇನ್ ಕೀ ಪಾಯಿಂಟ್ಸ್ ಮಾತ್ರ ನಾನು ತಗೊಂಡಿದ್ದೀನಿ. ತೀರಾ ನಾನು ಇನ್ ಡೆಪ್ತ್ ಹೋದ್ರೆ ನನಗೆ 1 ಡೇ ಬೇಕಾಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ. ಅದನ್ನೆಲ್ಲ ನಾನು ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಅವಾಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಇವಾಗ ನಾವು SR ಲೆವೆಲ್ ಅನಾಲಿಸಿಸ್ ಹೋಗುವ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬೇಸ್ ಮೇಲೆ ನಾವು ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡೋದು. ಓಕೆನಾ, ಸೊ ದಯವಿಟ್ಟು ನೀಟಾಗಿ ನೋಡಿ ಅದನ್ನ. ಓಕೆ, ನಾವೀಗ ಪುನಃ ಚಾರ್ಟ್ ಹೋಗುವ. ನೋಡಿ, ಈಗ ನಾನು TCS ಚಾರ್ಟ್ ಅಲ್ಲಿ ಇದ್ದೀನಿ. ಮತ್ತೆ ನಾನು 1 ಡೇ ಟೈಮ್ ಫ್ರೇಮ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ನಮ್ಮ SR ಲೆವೆಲ್ ಟೂಲ್ ನ ಎನೇಬಲ್ ಮಾಡ್ಕೋಬೇಕು. ನೋಡಿ, ಈಗ ನಮ್ಮ SR ಲೆವೆಲ್ ಟೂಲ್ ಎನೇಬಲ್ ಆಗಿದೆ. ಇಲ್ಲಿ ನಮಗೆ ಸಾಕಷ್ಟು ಲೆವೆಲ್ಸ್ ಗಳನ್ನ ಕೊಡ್ತಾ ಇದೆ. ಇದು ರೆಡ್ ಝೋನ್, ಹಾಗೆ ಇದು ಮಿಡಲ್ ಝೋನ್, ಇದು ನಮ್ಮ ಗ್ರೀನ್ ಝೋನ್, ಹಾಗೆ ಇದು ಟಾರ್ಗೆಟ್ ಝೋನ್ ಗಳು. ಓಕೆನಾ, ಸೊ ಇದ್ರ ಬಗ್ಗೆ ನಾನು ಸಿಂಪಲ್ ಆಗಿ ಜಸ್ಟ್ ಒಂದು ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಇಲ್ಲಿ ಏನ್ ಕಾಣ್ತಿದೆಯಲ್ವಾ, ಇದು ಮಿಡಲ್ ಝೋನ್. ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಈ ರೆಡ್ ಝೋನ್ ಗಳು, ಓಕೆ, ಇದು ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಕೆಳಗಡೆಯಿಂದ ಹೋಗಿ ಮೇಲೆ ಹೋಗಿ ಇಲ್ಲಿ ಮತ್ತೆ ರಿಟರ್ನ್ ಕೆಳಗಡೆ ಬರುವಂತ ಚಾನ್ಸಸ್ ಇದೆ. ಹಾಗೆ ಈ ಗ್ರೀನ್ ಝೋನ್ ಏನಿದೆಯಲ್ವಾ, ಇಲ್ಲಿಗೆ ಬಂತು ಅಂದ್ರೆ ಇಲ್ಲಿಂದ ಮತ್ತೆ ಮೇಲೆ ಹೋಗುವಂತ ಚಾನ್ಸಸ್ ಇರುತ್ತೆ. ಬೈ ಚಾನ್ಸ್ ಇದನ್ನ ಬ್ರೇಕ್ಔಟ್ ಮಾಡಿ ಕೆಳಗೆ ಬಂತು ಅಂದ್ರೆ ಇನ್ನ ಕೆಳಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ, ಈ ಲೆವೆಲ್ ವರ್ಗು, ಹಾಗೆ ಮೇಲೆ ಕೂಡ. ಸೊ ಇಲ್ಲಿ ನಾವು ಯಾವ ತರ ಒಂದು ಅನಾಲಿಸಿಸ್ ಮಾಡಬಹುದು ಅಂತ ನೋಡೋದಾದ್ರೆ, ಅದಕ್ಕಿಂತ ಮೊದಲು ನಿಮ್ಗೆ ಈ ಟೂಲ್ ಯಾವ ತರ ಡ್ರಾ ಆಗುತ್ತೆ ಅದನ್ನೊಂದು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ನೋಡಿ, ಇದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ನಮ್ಮ ಪ್ರೈಸ್ ಮೂವ್ಮೆಂಟ್ ಆದ್ರೆ ಅಥವಾ ಬೈ ಚಾನ್ಸ್ ಇಲ್ಲಿಂದ ಕೆಳಗಡೆ ಬಿದ್ರು ಈ ಪ್ರೈಸ್ ಕೆಳಗಡೆ ಬರಲ್ಲ. 1 ಇಯರ್ ವರ್ಗು ಇದು ಇಲ್ಲೇ ಇರುತ್ತೆ. ಸೊ ಇದು ಯಾವಾಗ ಡ್ರಾ ಆಗುತ್ತೆ ಅಂದ್ರೆ ನಮ್ಮ ಜಾನ್ವರಿ 2024 ಫಸ್ಟ್ ಡೇ ಕ್ಯಾಂಡಲ್, ಅಂದ್ರೆ ಜಾನ್ವರಿ 2024 ಅಲ್ಲಿ ನಮಗೆ ಒಂದು ಕ್ಯಾಂಡಲ್ ಜನರೇಟ್ ಆಗುತ್ತಲ್ವಾ, 1 ಡೇ ಕ್ಯಾಂಡಲ್. ಸೊ ಆ ಕ್ಯಾಂಡಲ್ ನಮ್ಮ ಚಾರ್ಟ್ ಗೆ ಹಿಟ್ ಹಾಕ್ತಿದಾಗೇನೆ ಈ ಲೈನ್ ಏನಾಗುತ್ತೆ, ಆಟೋಮೆಟಿಕಲಿ ಡ್ರಾ ಆಗುತ್ತೆ. ಅಂದ್ರೆ ಇದು ಪ್ರೀವಿಯಸ್ ಪ್ರೈಸ್ ನ ಎಲ್ಲ ಕ್ಯಾಲ್ಕುಲೇಟ್ ಮಾಡಿರುತ್ತೆ. ನಾವು ಇದ್ರ ಹಿಂದೆ ಸಾಕಷ್ಟು ಬ್ಯಾಕ್ ಎಂಡ್ ಕೋಡ್ ನ ಬರ್ದಿರ್ತೀವಿ, ಕೆಲವೊಂದು ರೂಲ್ ಗಳು ಕೂಡ ಅಪ್ಲೈ ಮಾಡಿರ್ತೀವಿ. ಸೊ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಈ ಲೆವೆಲ್ ನ ಡ್ರಾ ಮಾಡುತ್ತೆ. ಹೋಲ್ ಇಯರ್ ವರ್ಗು ಅಂದ್ರೆ 2024 ಡಿಸೆಂಬರ್ 31st ವರ್ಗು ನಮಗೆ ಈ ಲೆವೆಲ್ ಇದೇ ತರ ಇರುತ್ತೆ. ಮತ್ತೆ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಳ್ಳಿ, 2025 ಫಸ್ಟ್ ಕ್ಯಾಂಡಲ್ ಜಾನ್ವರಿ ಫಸ್ಟ್ ಕ್ಯಾಂಡಲ್ ಸ್ಟಾರ್ಟ್ ಆಗ್ತಿದಾಗೇನೆ ನಮ್ಗೆ ಈ ಲೆವೆಲ್ಸ್ ಮತ್ತೆ ನೆಕ್ಸ್ಟ್ 2025 ಡಿಸೆಂಬರ್ ವರ್ಗು ಡ್ರಾ ಮಾಡ್ಕೊಡುತ್ತೆ. ಸೊ ಇದು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ನಮಗೆ ಪ್ರೀವಿಯಸ್ ಅಲ್ಲಿ ಕೂಡ ಅಂತ. ನೋಡಿ, ಈ ಲೆವೆಲ್ ಏನಿದೆಯಲ್ವಾ, ಇಲ್ಲೇ ಒಂದು ಸಪೋರ್ಟ್ ತಗೊಂಡು ಇದನ್ನೊಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಕೆಳಗಡೆ ಬಂತು, ಮತ್ತೆ ಮೇಲೆ ಹೋಗಿ ಇಲ್ಲಿ ತುಂಬಾ ಹೋಲ್ಡ್ ಮಾಡ್ತು, ಇಲ್ಲಿಂದ ಕೆಳಗಡೆ ಫಾಲೋ ಆಗಿ ಸ್ಟಾರ್ಟ್ ಆಯ್ತು. ನೋಡಿ, ಇಲ್ಲೆಲ್ಲ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತಗೊಂಡಿದೆ. ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಅಂದ್ರೆ ನಾನು 1 ಇಯರ್ ಬ್ಯಾಕ್ ಕೂಡ ಹೋಗ್ತೀನಿ. ನಾವು ಇದರಲ್ಲಿ ಬ್ಯಾಕ್ ಟೆಸ್ಟ್ ಕೂಡ ಮಾಡಬಹುದು. ಇದೊಂದು ತುಂಬಾ ಇಂಪಾರ್ಟೆಂಟ್. 1 ಇಯರ್ ಬ್ಯಾಕ್ ಹೋಗ್ತೀನಿ, ಇಲ್ಲಿ ನಂಬರ್ ಚೇಂಜ್ ಮಾಡಿದ್ರೆ ಪ್ರೀವಿಯಸ್ ಹಿಸ್ಟ್ರಿ ಹೋಗುತ್ತೆ. ನೋಡಿ, ಈ 1 ಇಯರ್ ಬ್ಯಾಕ್ ಅಲ್ಲಿ ಕೂಡ ನಮಗೆ ಎಷ್ಟು ಅಕ್ಯುರೇಟ್ ಆಗಿ ವರ್ಕ್ ಆಗಿದೆ ಅಂತ. ಸೊ ಇದು ಕೂಡ ಯಾವ ಕಾರಣಕ್ಕೂ ಚೇಂಜ್ ಆಗಿರೋದಲ್ಲ, ಅಲ್ಲೇ ಇತ್ತು. ಓಕೆನಾ, ಸೊ ನೋಡಿ ಇಲ್ಲಿಂದ ಕೆಳಗಡೆ ಬಂದಿದೆ. ನೋಡಿ, ಇಲ್ಲೆಲ್ಲ ನಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ. ಇಲ್ಲಿ ನೋಡಿ ಸಪೋರ್ಟ್ ತಗೊಂಡಿದೆ, ಇಲ್ಲಿ ರೆಸಿಸ್ಟೆನ್ಸ್ ಮಾಡಿದೆ, ಇಲ್ಲಿ ಸಪೋರ್ಟ್ ತಗೊಂಡಿದೆ, ಇಲ್ಲಿಂದ ಬ್ರೇಕ್ಔಟ್ ಆಗಿ ಮತ್ತೆ ಇದೇ ಲೆವೆಲ್ ನಲ್ಲಿ ಸಪೋರ್ಟ್ ತಗೊಂಡಿದೆ. ಅದು ಇಲ್ಲಿ ನ್ಯೂ ನಮಗೆ ಲೈನ್ ನ ಕೊಟ್ಟಿತ್ತು. ಇದನ್ನ ಕಂಪೇರ್ ಮಾಡಿದ್ರೆ ಇದೇ ಲೆವೆಲ್ ಇಲ್ಲಿಂದ ಮತ್ತೆ ಮೇಲೆ ಈ ತರ ಹೋಗಿದೆ. ಸೊ ನೀವು ಇನ್ನ 1 ಇಯರ್ ಹೋದ್ರು ಕೂಡ ನಮಗೆ ಇದು ಅದೇ ತರ ತೋರಿಸುತ್ತೆ. ನಿಮ್ಗೆ ಎಷ್ಟು ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಇದನ್ನ ತೋರಿಸ್ತಾ ಇರೋದು. ಇಲ್ಲಿ ನಾವು 3 ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಗೆ ಇದು 3 ವರ್ಷದ ಹಿಂದಿಂದು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಎವ್ರಿ ಮೂಮೆಂಟ್ ಅಲ್ಲಿ ಕೂಡ. ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದು ಏನೋ ಸಾಕಷ್ಟು ಕಷ್ಟಪಟ್ಟಿದೀವಿ ನಾವು ಈ ಟೂಲ್ ನ ಕ್ರಿಯೇಟ್ ಮಾಡಕ್ಕೆ. ನೋಡಿ, ಇದು ಏನೋ ರೆಸಿಸ್ಟೆನ್ಸ್, ಇಲ್ಲಿ ಸಪೋರ್ಟ್, ನೋಡಿ
ಪ್ರತಿಯೊಂದು ಮೂಮೆಂಟ್ ನೋಡಿ ನಿಮ್ಗೆ ನಮ್ಮ ಈ ಲೆವೆಲ್ಸ್ ಏನಿದೆಯಲ್ವಾ ಅಲ್ಲಿ ರಿಯಾಕ್ಟ್ ಮಾಡಿದೆ. ಓಕೆನಾ? ಸೊ ನೋಡಿ ಇಲ್ಲೆಲ್ಲ ಒಂದು ಬ್ರೇಕ್ಔಟ್ ಆಗಿ ಮೇಲೆ ಹೋಗೋ ತರ ಕಾಣ್ತಾ ಇದೆ. ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬಹುದು. ಸೊ ನಮ್ಮ ಏನು ಇಂಟ್ರಾಡೇ ಲೆವೆಲ್ಸ್ ನ ಯಾರು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡ್ತಾರೆ ಡೈಲಿ, ಅವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ ನಾವು ಯಾವ ತರ ಅವಾಯ್ಡ್ ಮಾಡ್ತೀವಿ ಅಂತ. ಓಕೆ, ಈ ತರ ಫೇಕ್ ಬ್ರೇಕ್ಔಟ್ ಗಳು ಸಾಕಷ್ಟು ಆಗ್ತವೆ. ಇಲ್ಲಿ ನಾವು ಯಾವುದೇ ರೀತಿ ಎಂಟ್ರಿ ತಗೊಳಕ್ ಆಗಲ್ಲ ನಮ್ಮ ರೂಲ್ ನ ಫಾಲೋ ಮಾಡಿದ್ರೆ. ಓಕೆನಾ? ಈಗ ನಾವು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ನಮ್ಮ TCS ಅಲ್ಲಿ ಅಂತ ಅಂದ್ರೆ ನೋಡಿ, TCS ಇಲ್ಲಿಂದ ಕೆಳಗಡೆ ಬಂದು ನಮ್ಮ ಈ ಲೆವೆಲ್ ನ ಒಂದು ಸಪೋರ್ಟ್ ತಗೊಂಡು ನೋಡಿ, ಇಲ್ಲಿ ಕೆಳಗಡೆ ಇಷ್ಟು ಕೆಳಗಡೆ ಬಂದ್ರು ಬಟ್ ಏನ್ ಮಾಡಿದೆ ಮಾರ್ಕೆಟ್ ಇದ್ರ ಮೇಲೆನೆ ನಮಗೆ ಕ್ಲೋಸ್ ಕೊಟ್ಟಿದೆ, ನಮ್ಮ ಈ ಲೆವೆಲ್ ಮೇಲೆನೆ. ಸೊ ಇಲ್ಲಿಂದ ಬಂದು ನಮಗೆ ಅಪ್ ಟು ಇಲ್ಲಿವರೆಗೂ ಟಚ್ ಮಾಡಿ ಮತ್ತೆ ಇದನ್ನೇ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಬರ್ತಿದೆ ಮಾರ್ಕೆಟ್. ಈಗ ನಾವು ಯಾವ ತರ ಪ್ಲಾನ್ ಮಾಡಬಹುದು? ಲಾಂಗ್ ಟರ್ಮ್ ಇನ್ವೆಸ್ಟರ್ ಏನ್ ಮಾಡಬೇಕು? ಸೊ ಇಲ್ಲಿ ಎಂಟ್ರಿ ತಗೋಬಹುದು, ಬಟ್ ಫ್ರೆಶ್ ಆಗಿ ಇನ್ವೆಸ್ಟ್ ಮಾಡೋರು ಏನ್ ಮಾಡಬೇಕು? ನಮಗೆ ಈ ಲೆವೆಲ್ ಬಂದ್ರೆ ಓಕೆ, ಇಲ್ಲಿ ನಾವು ಎಂಟ್ರಿ ತಗೋಬಹುದು. ಕೆಳಗಡೆ ಬರುವಂತ ಚಾನ್ಸಸ್ ಇದೆ TCS ಅಲ್ಲಿ. ಬೈ ಚಾನ್ಸ್ ಏನಾದ್ರೂ ಇಲ್ಲಿಂದಾನೆ ಒಂದು ರಿವರ್ಸಲ್ ತಗೊಂಡ್ ಮೇಲೆ ಹೋಯ್ತು ಅಂದ್ರೆ ಫ್ರೆಶ್ ಇನ್ವೆಸ್ಟ್ ಮಾಡೋರು ಇಲ್ಲಿ ಎಂಟ್ರಿ ತಗೋಬೇಕು. ಓಕೆನಾ? ಬಟ್ ನಾನು ತುಂಬಾ ಟೈಮ್ ಹೋಲ್ಡ್ ಮಾಡ್ತೀನಿ, ನನಗೆ ಪರವಾಗಿಲ್ಲ TCS ಅಲ್ಲಿ ಒಂದು ಏನೋ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಅಟ್ ಪ್ರೆಸೆಂಟ್ ಎಂಟ್ರಿ ತಗೋಬಹುದು. ಯಾಕೆಂದ್ರೆ ಇದು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತ ಸ್ಟಾಕ್, ಹಾಗೆ ನಮ್ಮ ವೇವ್ ಅನಾಲಿಸಿಸ್ ಕೂಡ ಮೇಲೆ ಹೋಗುತ್ತೆ ಅಂತ ಹೇಳ್ತಾ ಇದೆ. ಬಟ್ ಏನ್ ಮಾಡಬೇಕು ನೀವು ಅಂದ್ರೆ, ನಿಮ್ಮ ಹತ್ರ ಈಗ 1 ಲಕ್ಷ ಕ್ಯಾಪಿಟಲ್ ಇದೆ ಅಥವಾ ಒಂದು 10,000 ಕ್ಯಾಪಿಟಲ್ ಇದೆ ಅಂತಂದ್ರೆ ಆ ದುಡ್ಡಲ್ಲಿ ಹಾಫ್ ಕ್ವಾಂಟಿಟಿ ಅಂದ್ರೆ 50 ಮಾತ್ರ ನಾವಿಲ್ಲಿ ತಗೋಬೇಕು, ಬೈ ಮಾಡ್ಬೇಕು ಈ ಪ್ರೆಸೆಂಟ್ ಪ್ರೈಸ್ ಅಲ್ಲಿ. ಮಿಕ್ಕಿರೋ 50 ನಾವು ಈ ಲೆವೆಲ್ ಗೆ ಆಡ್ ಮಾಡಬೇಕು. ಓಕೆನಾ? ಇಲ್ಲಿಂದ ನಾವು ಇಲ್ಲಿವರೆಗೂ ಕ್ಯಾರಿ ಮಾಡಬಹುದು. ಮತ್ತೆ ನಮ್ಮ ಹತ್ರ ಫಂಡ್ ಇತ್ತು ಅಂದ್ರೆ ಮತ್ತೆ ಇಲ್ಲಿ ಆಡ್ ಮಾಡಬೇಕು. ಓಕೆ, ಈ ತರ ನಾವು ಆಡ್ ಮಾಡ್ತಾ ಹೋದ್ರೆ ನಮಗೆ ಪ್ರೈಸ್ ಆವರೇಜ್ ಆಗುತ್ತೆ. ನೀವು ಇಲ್ಲಿ ಬೈ ಮಾಡಿರೋದು 3800 ಆದ್ರೆ ಇಲ್ಲಿ ಬಂದು ನೀವು ಸ್ವಲ್ಪ ಆಡ್ ಮಾಡಿದ್ರಿ ಅಂದ್ರೆ 3700 ಆಡ್ ಮಾಡ್ತೀರಾ. ಅವಾಗ ಏನಾಗುತ್ತೆ, ನೀವು 3800 ಬೈ ಮಾಡಿರೋದು ಒಂದು 3750 ಈ ರೇಂಜ್ ಆಗುತ್ತೆ ನಿಮ್ಮ ಪ್ರೈಸ್ ಆವರೇಜ್ ಆಗಿ. ಓಕೆನಾ? 3750 ಈ ತರ. ಸೊ ನೀವು ಆವರೇಜ್ ಮಾಡ್ತಾ ಹೋದಾಗನೇ ನಿಮಗೆ ಪ್ರೈಸ್ ಸ್ವಲ್ಪ ಕಡಿಮೆ ಬರುತ್ತೆ. ಸೊ ಇದೊಂದು ಏನು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ಇದೊಂದು ಆಪರ್ಚುನಿಟಿ, ನಿಮಗೆ ಕೆಳಗಡೆ ಬಿದ್ದಾಗ ಆಪರ್ಚುನಿಟಿ. ಹಾಗೆ ಸ್ವಿಂಗ್ ಟ್ರೇಡಿಂಗ್ ಮಾಡೋರು ಏನ್ ಮಾಡಬೇಕು? ಇಲ್ಲಿ ಎಂಟ್ರಿ ತಗೋಬಾರ್ದು, ಇದು ಅಷ್ಟು ಸೇಫ್ ಅಲ್ಲ. ನಿಮ್ಗೆ ಇಲ್ಲಿ ಯಾವುದೇ ಸ್ಟಾಪ್ ಲಾಸ್ ಇಲ್ಲ. ಇಲ್ಲಿ ನೀವು ಎಂಟ್ರಿ ತಗೊಂಡ್ರೆ ನಿಮ್ ಸ್ಟಾಪ್ ಲಾಸ್ ಇಲ್ಲ ಆಗುತ್ತೆ ನಮ್ಮ ರೂಲ್ ಪ್ರಕಾರ. ಇದು ಒಂದು ಏನು ಸಪೋರ್ಟ್ ಝೋನ್ ಅಲ್ವಾ, ಇಲ್ಲ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಿಂಗ್ ಎಂಟ್ರಿ ತಗೊಳ್ಳೋರು ಏನ್ ಮಾಡಬೇಕು? ಇದು ಕೆಳಗಡೆ ಬಂತು ಅಂದ್ರೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ, ಮೇಲೆ ಹೋಗಕ್ ಒಂದು ಗ್ರೀನ್ ಕ್ಯಾಂಡಲ್ ಏನಾದ್ರು ಮಾಡ್ತು ಅಂದ್ರೆ ನೆಕ್ಸ್ಟ್ ನಾವು ಇಲ್ಲಿಂದ ಇಲ್ಲಿಗೆ ಎಂಟ್ರಿ ತಗೋಬಹುದು. ಓಕೆನಾ? ಅದು ಕೂಡ ನಾನು ಸೇಫ್ ಆಗಿ ಸ್ವಿಂಗ್ ಟ್ರೇಡ್ ಮಾಡೋರಿಗೆ ನಾನು ಯಾವ ತರ ಅಡ್ವೈಸ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಏನ್ ಮಾಡಬೇಕು ನೀವು, ನಾನು ಆಗ್ಲೇ ಹೇಳಿದಾಗೆ 1 ಲಕ್ಷ ಇದೆ ಅಂದ್ರೆ 50% ಕ್ಯಾಪಿಟಲ್ ಮಾತ್ರ ಇಲ್ಲಿ ಡೆಪ್ಲಾಯ್ ಮಾಡಬೇಕು. ರಿಮೈನಿಂಗ್ 50% ಕೆಳಗಡೆ ಬಂದ್ರೆ ಈ ಲೆವೆಲ್ ಅಲ್ಲಿ ನಾವು ಡೆಪ್ಲಾಯ್ ಮಾಡಬೇಕು. ಸೊ ಇದಕ್ಕಿಂತ ಕೆಳಗಡೆ ಬಂತು ಇಲ್ಲಿ ಅಂತ ಅಂದ್ರೆ ನಾವು ಸ್ಟಾಪ್ ಲಾಸ್ ತಗೊಂಡು ಎಕ್ಸಿಟ್ ಆಗಬೇಕಾಗುತ್ತೆ. ಸೊ ಈ ರೂಲ್ ನ ನಾವು ಫಾಲೋ ಮಾಡಲೇಬೇಕು. ಓಕೆನಾ? ಸೊ ಈಗ ಸ್ವಿಂಗ್ ಟ್ರೇಡಿಂಗು ಕೆಳಗಡೆ ಬಂದ್ರೆ ಇಲ್ಲಿ ಎಂಟ್ರಿ ಆಗಬೇಕು ಅನ್ನಲ್ವಾ? ಸೊ ಬೈ ಚಾನ್ಸ್ ಏನಾದ್ರೂ ಇಲ್ಲಿಂದಾನೆ ರಿವರ್ಸಲ್ ಆಗಿ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಅವಾಗ ನಾವೇನ್ ಮಾಡ್ಬೇಕು? ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಬೇಕು. ಇದನ್ನ ಸಪೋರ್ಟ್ ತಗೊಂತಿದೆ ಹಾಗೆ ಮೇಲೆ ಹೋಗುವಂತ ಸೈನ್ ಕೊಡ್ತು ಅಂತ ಅಂದ್ರೆ ನಾವೇನ್ ಮಾಡ್ಬೇಕು? ಇಲ್ಲಿಂದ ಈ ಲೆವೆಲ್ ವರ್ಗು ಒಂದು ಟಾರ್ಗೆಟ್ ಇಡಬಹುದು 4100. ನೋಡಿ ವೇವ್ ಅನಾಲಿಸಿಸ್ ಅಲ್ಲಿ ಇದು ಯಾವ ಲೆವೆಲ್ 4130 ಏನೋ ಇತ್ತಲ್ವಾ, ನಮ್ಮ 0.5 ಲೆವೆಲ್. ಅರ್ಥ ಆಯ್ತಾ? ಅದಾದ್ಮೇಲೆ 3000 ಏನೋ 236 226 ಏನೋ ಇತ್ತು ನಮ್ಮ ವೇವ್ ಅನಾಲಿಸಿಸ್ ಅಲ್ಲಿ 0.618 ಲೆವೆಲ್. ಸೊ ಅದು ಇದೇ ಲೆವೆಲ್. ಸೊ ಇದು ನಮ್ಮ ಸೆಕೆಂಡ್ ಟಾರ್ಗೆಟ್ ಇಲ್ಲಿ. ಓಕೆನಾ? ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಯಾವ್ದಾಗಿರುತ್ತೆ? 3500. ಓಕೆ, ಇಲ್ಲಿವರೆಗೂ ನಾವು ಹೋಲ್ಡ್ ಮಾಡಬಹುದು. ಬಟ್ ಸ್ವಿಂಗ್ ಟ್ರೇಡ್ ಮಾಡೋರಿಗೆ ನಾನು ಹೇಳೋದೇನಂದ್ರೆ, ಇಲ್ಲಿ ಎಂಟ್ರಿ ತಗೊಂಡ್ರೆ ಇದೊಂದು ಫಸ್ಟ್ ಟಾರ್ಗೆಟ್, ಇದೊಂದು ಸೆಕೆಂಡ್ ಟಾರ್ಗೆಟ್, ಇಲ್ಲಿ ನಾವು ಎಕ್ಸಿಟ್ ಆಗ್ಬಿಡಬಹುದು. ಓಕೆನಾ? ಇಲ್ಲಿವರೆಗೂ ನೀವು ಹೋಲ್ಡ್ ಮಾಡಿದ್ರೆ ಅದು ಸ್ವಿಂಗ್ ಟ್ರೇಡಿಂಗ್ ಆಗಲ್ಲ. ಇಲ್ಲಿಗೆ ಬಂತು ಅಂದ್ರೆ ಸಡನ್ ಆಗಿ ಒಂದು ಮೂವ್ಮೆಂಟ್ ಕೊಟ್ರೆ ಓಕೆ, ಬಟ್ ಇಲ್ಲಿಗೆ ಬರಕ್ ಮಿನಿಮಮ್ ಅಂದ್ರೂ ಒಂದು 7-8 ಮಂತ್ಸ್ ತಗೊಳುತ್ತೆ. ಅಟ್ಲೀಸ್ಟ್ ಒಂದು 6 ತಿಂಗಳನ್ನಾದ್ರೂ ತಗೊಳುತ್ತೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ಇಲ್ಲಿ ಒಂದು ಟಾರ್ಗೆಟ್ ಇಟ್ಟು ಆಪರ್ಚುನಿಟಿ ಮಾಡಬಹುದು. ಬಟ್ ತುಂಬಾ ವರ್ಷ ನಾನು ಹೋಲ್ಡ್ ಮಾಡ್ತೀನಿ ಅಂದ್ರೆ ನಿಮಗೆ ಬಿದ್ದಾಗೆಲ್ಲ ಎಂಟ್ರಿ ಆಗಕ್ಕೆ ಒಂದು ಆಪರ್ಚುನಿಟಿ. ಸೊ ಇದೊಂದು ನಮ್ಮ ಇವತ್ತಿನ ವ್ಯೂ ಆಗಿರುತ್ತೆ. ಸೊ ಲಾಂಗ್ ವಿಷನ್ ಟಾರ್ಗೆಟ್ ಏನು ಅಂದ್ರೆ 4500 rupees ನಮ್ಮ ಒಂದು ಟಾರ್ಗೆಟ್. ಅದು TCS. ಆಲ್ರೆಡಿ ನಿಮಗೆ ಗೊತ್ತಾಯ್ತು ನಾವು ಯಾವ ತರ ಪ್ಲಾನ್ ಮಾಡಿದೀವಿ ಅಂತ. ನಾವು ಈಗ ಸ್ವಿಂಗ್ ಟ್ರೇಡಿಂಗ್ ಗೆ ನಾವು ಎಂಟ್ರಿ ಆಗಲ್ಲ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇದ್ರ ಬಗ್ಗೆ ಏನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಜೊತೆಲಿ ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ನಮ್ಮ ಮಾರ್ಕೆಟ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಬರುತ್ತೆ, ಸ್ಟಾಕ್ ಬಗ್ಗೆ ಅಪ್ಡೇಟ್ಸ್ ಬರುತ್ತೆ. ಸ್ಟಾಕ್ ಡೈಲಿ ನಾವು SR ಲೆವೆಲ್ ನ ಪೋಸ್ಟ್ ಮಾಡ್ತೀವಿ. ಹಾಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಬಗ್ಗೆನೂ ಇನ್ಫಾರ್ಮೇಶನ್ ನ ಕೊಡ್ತಾ ಹೋಗ್ತೀವಿ. ಸೊ ಸಾಕಷ್ಟು ಕಲಿಯುವಂತ ವಿಷಯಗಳು ನಿಮಗೆ ಆ ಗ್ರೂಪ್ ಅಲ್ಲಿ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.